ರಾಜ್ಯ ರಾಜಕೀಯದಲ್ಲಿ ಸದ್ಯ 50 ಕೋಟಿ ಕೋಲಾಹಲವನ್ನೇ ಸೃಷ್ಟಿಸ್ತಾ ಇದೆ. ಸಿಎಂ ಬಾಂಬ್, ಬಿಜೆಪಿ ಅಟ್ಯಾಕ್, ಏಟು ಎದಿರೇಟು ಎಲ್ಲವೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಕಾಣ್ ಬರ್ತಾ ಇದೆ. ಬಿಜೆಪಿಯಿಂದ ಶಾಸಕರಿಗೆ ಆಫರ್ ಬಂದಿದ್ದು ನಿಜ ಅಂತ ಡಿಕೆಶಿ ಹೇಳಿದ್ದಾರೆ. ಸರ್ಕಾರವನ್ನ ಅಸ್ಥಿರಗೊಳಿಸೋದಕ್ಕೆ ಪ್ರಯತ್ನಿಸಿದ್ರು ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಈ ಬಗ್ಗೆ ಮೊದಲಿಂದಲೂ ನನಗೆ ಗೊತ್ತಿದೆ ಅಂತ ಚಲುವರಾಯಸ್ವಾಮಿನೂ ಮಾತನಾಡಿದ್ದಾರೆ. ಕುತಂತ್ರಕ್ಕೆ ನಮ್ಮವರು ಯಾರು ಕೂಡ ಒಳಗಾಗೋದಿಲ್ಲ ಅಂತ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಕೂಡ ಮಾತನಾಡಿದ್ದಾರೆ. ನೋಡಿ, ಸಿಎಂ ಸಿಡಿಸಿದಂತಹ ಈ ಬಾಂಬ್ ಇವತ್ತು ಕೋಲಾಹಲವನ್ನೇ ಸೃಷ್ಟಿ ಮಾಡ್ತಾ ಇದೆ. ಹಾಗಾದ್ರೆ ಮುಖ್ಯಮಂತ್ರಿಗಳು ಏನೇನ್ ಮಾತನಾಡಿದ್ರು ಕೇಳಿಸ್ಕೊಳ್ಳೋಣ. ತಗಲಾಕ್ಬಿಡ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ. ನಾನು ಹೇಳಿದೆ, ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದ್ರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದೀನಿ. ಏನಾದ್ರು ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕ್ಬೇಕು ಅಂತೇಳಿ 50,000 ರೂಪಾಯಿಗಳನ್ನ ಒಬ್ಬೊಬ್ಬ 50 ಕೋಟಿ ರೂಪಾಯಿಗಳನ್ನ ಒಬ್ಬೊಬ್ಬ MLA ಆಫರ್ ಮಾಡ 50 ಕೋಟಿ 50 ಜನ MLA-ಗಳಿಗೆ 50 ಕೋಟಿ ಕೊಡ್ತೀವಿ. ಇಲ್ಲಿಂದ ಬರ್ತದೆ ಈ ದುಡ್ಡು? ಯಡಿಯೂರಪ್ಪ ಪ್ರಿಂಟ್ ಮಾಡಿದ್ದ, ಬಸವರಾಜ ಬೊಮ್ಮಾಯಿ ಪ್ರಿಂಟ್ ಮಾಡಿದ್ರ, ಅಶೋಕ ಪ್ರಿಂಟ್ ಮಾಡಿದ್ದ, ವಿಜಯೇಂದ್ರ ಪ್ರಿಂಟ್ ಮಾಡಿದ್ರ. ಇನ್ನು ಇದೇ ವಿಚಾರಕ್ಕೆ ಕಾಂಗ್ರೆಸ್ನ ನಾಯಕರು, ಸಚಿವರುಗಳು ಯಾರ್ಯಾರು ಏನೇನು ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ. ಕೆಲವು MLA-ಗಳೆಲ್ಲ ಬಂದು ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನಮ್ಮ MLA-ಗಳ ಹತ್ರ ಮಾತಾಡಿದ್ದಾರೆ. ಕೆಲವು MLA-ಗಳೆಲ್ಲ ಬಂದು ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಅದನ್ನ ಅವರು ತಮ್ಮ ಹತ್ರ ತಿಳಿಸಿದ್ದಾರೆ. ಮಿಕ್ಕಿದ ವಿಚಾರನ ನಾನು ನಿಮ್ಗೆ ಅದಾದ್ಮೇಲೆ ತಿಳಿಸ್ತೀನಿ. ಹೌದು, ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನಮ್ಮ MLA-ಗಳ ಹತ್ರ ಮಾತಾಡಿದ್ದಾರೆ. ಕೆಲವು MLA-ಗಳೆಲ್ಲ ಬಂದು ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಅದನ್ನ ಅವರು ತಮ್ಮ ಹತ್ರ ತಿಳಿಸಿದ್ದಾರೆ. ಮಿಕ್ಕಿದ ವಿಚಾರನ ನಾನು ನಿಮ್ಗೆ ಅದಾದ್ಮೇಲೆ ತಿಳಿಸ್ತೀನಿ. ಅದ್ರ ಬಗ್ಗೆ ನಮಗೇನು ಮಾಹಿತಿ ಇಲ್ಲ. ಸಿಎಂ ಅವರು ಹೇಳಿದ್ರೆ ಬಹುಶಃ ಅವ್ರಿಗೆಲ್ಲ ಹೇಳ್ಬೋದು, ನಮ್ಮ ವ್ಯಾಪ್ತಿಗೆ ಬರೋಲ್ಲ ಅದು. ನಿಮ್ಮ ಆಪ್ತ ಶಾಸಕರಿಗೆ ಏನಾದರೂ ಆ ರೀತಿ ಸಂಪರ್ಕ ಮಾಡಿದಾರೆ ಅಂತ ಸರ್? ಇಲ್ಲ, ಇನ್ನು ಗೊತ್ತಿಲ್ಲ. ಅದ್ರ ಬಗ್ಗೆ ನನಗೆ ಮುಖ್ಯಮಂತ್ರಿಗಳು ಈ ರೀತಿ ಹೇಳಿಕೆ ಕೊಡಬೇಕಾದ್ರೆ ಸರ್ ಏನಾದರೂ ಒಂದು ಮಾಹಿತಿ ಡಾಕ್ಯುಮೆಂಟ್ಸ್ ಏನಾದ್ರು ಇರಬೇಕಲ್ಲ. ಮತ್ತೀಗ ಅವ್ರು ಹೇಳಿದಾರೆ, ಅವ್ರನ್ನೇ ಕೇಳ್ಬೇಕು. ನಮ್ಗೆ ಅವ್ರ ಕ್ಯಾಬಿನೆಟ್ ಅಲ್ಲಿ ಇದೀರಲ್ಲ ಸರ್, ಚರ್ಚೆ ಆಗಿತ್ತ ಹಿಂದೆ? ಬಂದು ಯಾರು ಹೇಳಿಲ್ಲ ಈ ರೀತಿ? ನಮಗೇನು ಯಾರು ಹೇಳಿಲ್ಲ ಆ ರೀತಿ. ನೀವು ಇದಕ್ಕೂ ಮೊದಲು ಕೂಡ ಆರೋಪ ಮಾಡಿದ್ರಿ, ಏನಂದ್ರೆ ಸರ್ಕಾರ ಬೀಳ್ಸಕ್ಕೆ ಎಲ್ಲ ಪ್ರಯತ್ನ ಕೊನೆವರೆಗೆ ಇರ್ತೈತೆ ಅಂತ ಹೇಳಿದ್ದೆ. ಅದು ದುಡ್ಡಿದ್ದು ಗೊತ್ತಿಲ್ಲ, ಅದ್ರ ಪ್ರಯತ್ನ ಇದೆ, ಪ್ರಯತ್ನ ನಡೀತಾ ಇರುವಂತ ಜೊತೆ ಅದ್ರ ಕೊನೆವರೆಗೆ ಇರ್ತೈತೆ. ನಮ್ಮ ಸರ್ಕಾರ ಇರೋವರೆಗೆ ಕೊನೆವರೆಗೆ ಇದ್ದೇ ಇರುತ್ತೆ. ದುಡ್ಡಿ ವಿಷಯ ಓಕೆ ಸರ್. ಅವ್ರಿಗೆ ದೊರೆತಂತ ಕೆಲವು ಮಹತ್ವದ ಮಾಹಿತಿಗಳ ಹಿನ್ನೆಲೆಯೊಳಗೆ ಮಾನ್ಯ ಮುಖ್ಯಮಂತ್ರಿಗಳು ಆ ಮಾಹಿತಿಯನ್ನ ನಿಮ್ ಜೊತೆಗೆ ಹಂಚಿಕೆ ಮಾಡಿಕೊಂಡಿದ್ದಾರೆ. ಅಂದ್ರೆ ಸರ್ಕಾರವನ್ನ ಅಭದ್ರಗೊಳಿಸೋದಕ್ಕೆ ಬಿಜೆಪಿ ಪಕ್ಷದವರು ಯಾವ ಮಟ್ಟಕ್ಕೆ ಇಳಿತಾ ಇದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಆದ್ರೆ ಇವೆಲ್ಲ ಕುತಂತ್ರಕ್ಕೆ ನಮ್ಮ ಪಕ್ಷದ ಶಾಸಕರು ಯಾರು ಬಲಿಯಾಗೋದಿಲ್ಲ, ಆ ಕಡೆ ಅವರು ತಲೆ ಹಾಕೋದಿಲ್ಲ. ಅಧ್ಯಕ್ಷರು ಮುಖ್ಯಮಂತ್ರಿಗಳು ಏನ್ ಮಾಡಿದ್ದಾರೆ ಅದು ಅಲ್ಟಿಮೇಟ್ ನಮ್ಮ ಕಾಂಗ್ರೆಸ್ಗೆ, ನಮ್ಮ ಪಕ್ಷಕ್ಕೆ, ನಮ್ಮ ಸರ್ಕಾರಕ್ಕೆ ಅವರಿಬ್ರು ನಾಯಕರು. ಅವ್ರು ಹೇಳಿದ್ದಾರೆ ಅಂದ್ರೆ ಏನು ಸೋರ್ಸಸ್ ಇಲ್ದಲೇ ಹೇಳಲ್ಲ. ಸೊ ಅದನ್ನ ನಾನು ಡಿಸ್ಕಸ್ ಮಾಡೋದು ನಾದ್ವಿ. ಈಗ ಆಯ್ತಪ್ಪ, ಈ ವಿಜಯೇಂದ್ರ ಮತ್ತು ಅಶೋಕ್ ಕುಮಾರಸ್ವಾಮಿ ಅವ್ರು ಕೊಡ್ತಾರಲ್ಲ, ಅವಕ್ಕೆಲ್ಲ ಸಾಕ್ಷಿ ಕೊಟ್ಟವ್ರ ರಚನೆಯವರ ಯಾರು ಯಾರಿಗೂ ಕೊಡಲ್ಲ. ಅದು ಯಾವ್ದಾದ್ರು ಸಂದರ್ಭ ಬಂದಾಗ ಬರುತ್ತೆ. ಅದು ಬಟ್ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಡೇ 1 ಇಂದಿದೆ. ಈಗ ಹೆಚ್ಚಿನ ಮಾಹಿತಿ ಸರ್ಕಾರದ ಮುಖ್ಯಸ್ಥರಾದಂತ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದೆ. ಅಧ್ಯಕ್ಷರು